ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ಒಳ್ಳೆಯ ಅಂಗನವಾಡಿಯಲ್ಲಿ ಕೊಡುವಂಥ ಫುಡ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಹೆಲ್ತ್ಗೆ ಒಳ್ಳೆಯದು, ತುಂಬಾ ಜನಕ್ಕೆ ಈಗಾಗಲೇ ಕೊಡ್ತಾ ಇರುವಂಥ ಒಂದು ಬೆಸ್ಟ್ ಪೌಡರ್ ಅಂದರೆ ಅದು ಮಿಲೆಟ್ ಲಡ್ಡು. ಕರ್ನಾಟಕ ಸರ್ಕಾರದ ಕಡೆಯಿಂದ ಇದನ್ನು ಪ್ರತಿ ಅಂಗನವಾಡಿಯಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಮಿಲೆಟ್ ಲಡ್ಡು ಇದನ್ನು 3 ವರ್ಷದ ಮಕ್ಕಳಿಂದ 6 ವರ್ಷದ ಮಕ್ಕಳವರೆಗೂ ಕೊಡ್ತಾರೆ. ಜೊತೆಗೆ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ ಹಾಗೆ ಕಿಶೋರಿಯರಿಗೆ ಅಂತ ಈ ಮಿಲೆಟ್ ಲಡ್ಡು ಪೌಡರ್ನ ಕೊಡ್ತಾ ಇದ್ದಾರೆ. ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಇದರಿಂದ ಹಲವಾರು ರೆಸಿಪೀಸ್ನ ಮಾಡ್ಬೋದು. ಅದರಲ್ಲಿ ನಾನು ಕೂಡ ಇವತ್ತು ನಿಮಗೆ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ತುಂಬ ರುಚಿಯಾಗಿ ಆಗುವಂಥದ್ದು. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಈ ಮಿಲೆಟ್ ಲಡ್ಡು ಪೌಡರ್ನ ಬಳಸಿ ಮಾಡುವಂಥ ಈಸಿ ರೆಸಿಪಿನ ಈಗ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಇದರಲ್ಲಿ ಏನೆಲ್ಲ ವಸ್ತುಗಳಿವೆ ಅಂತ ನೋಡ್ಕೊಂಬರೋಣ. ಇದರಲ್ಲಿ ವಿಟಮಿನ್, ಪ್ರೋಟೀನ್, ಹಾಗೆ ಶಕ್ತಿ, ಕಬ್ಬಿಣಾಂಶ, ಕ್ಯಾಲ್ಶಿಯಂ, ವಿಟಮಿನ್ ಎ, ವಿಟಮಿನ್ BA, ವಿಟಮಿನ್ B2, ವಿಟಮಿನ್ B3, ವಿಟಮಿನ್ C, ಹಾಗೆ ಸತ್ತು, ವಿಟಮಿನ್ D, ವಿಟಮಿನ್ B6 ಹಾಗೂ ವಿಟಮಿನ್ B12 ಕೂಡ ಇದೆ. ಜೊತೆಗೆ ಇದರಲ್ಲಿ ಆಹಾರ, ಪೋಲಿಯೋಟ್ ಹಾಗೂ ಕೊಬ್ಬು ಎಲ್ಲವೂ ಇದೆ. ಇದನ್ನು ನೀವು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ಪೌಷ್ಟಿಕಾಂಶ ಯುಕ್ತವಾಗಿರೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯ ಪೋಷಕಾಂಶಗಳು ಕೂಡ ಇದರಿಂದ ಸಿಗುತ್ತೆ. ಹಾಗಾದರೆ ಬನ್ನಿ ಇದರಿಂದ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲೆಟು ಲಡ್ಡು ಪೌಡರ್ನ ತೊಗೊಂಡಿದ್ದೀನಿ. ಸುಮಾರು ಇಲ್ಲಿ 1 ಕಪ್ ಆಗೋಷ್ಟು ಹಾಕೋತಾ ಇದ್ದೀನಿ ಒಂದು ಪಾತ್ರೆಗೆ. ಈಗ ಇನ್ನೊಂದು ಪಾತ್ರೆಯಲ್ಲಿ ಸುಮಾರು ಒಂದು ಟೀ ಕುಡಿಯೋ ಲೋಟದಲ್ಲಿ 1 ಲೋಟ ಆಗೋಷ್ಟು ಬಿಸಿ ನೀರನ್ನು ಮಾಡಲಿಕ್ಕೆ ಇಟ್ಟಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದರೆ ಸಾಕು, ಕುದಿಯೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ಒಂದು ಸ್ವಲ್ಪ ಬಿಸಿ ಆಗಬೇಕು. ಚೆನ್ನಾಗಿ ಬಿಸಿ ಆದ ನಂತರ ಏನು ನಾವು ಮಿಲೆಟ್ ಲಡ್ಡು ಪೌಡರ್ನ ಹಾಕ್ಕೊಂಡಿದ್ವಲ್ಲ 1 ಕಪ್ ಆಗೋಷ್ಟು, ಆ ಪಾತ್ರೆಗೆ ಈ ನೀರನ್ನು ಸ್ವಲ್ಪ ಮಾತ್ರ ಹಾಕ್ಕೋಬೇಕು. ಸ್ವಲ್ಪ ಅಂದರೆ ಜಸ್ಟ್ ಒಂದು 2ರಿಂದ 3 ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ ಬಿಸಿ ಇರೋದ್ರಿಂದ. ಹಾಗೆಯೇ ಕಲಿಸ್ತಾ ಬರೋದ್ರಿಂದ ಹಿಟ್ಟು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಇದಕ್ಕೆ ಹಾಕ್ಕೊಳ್ಳಿ. ತುಂಬಾ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಚೆನ್ನಾಗಿ ಬಿಸಿನೀರೊಂದಿಗೆ ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ಳಿ. ನೀವು ಇದಕ್ಕೆ ಬೇಕಿದ್ದರೆ 1 ಸ್ಪೂನ್ ತುಪ್ಪನೂ ಹಾಕ್ಕೋಬೋದು, ಅಥವಾ ಅಂಗನವಾಡಿಯಲ್ಲಿ ಕೊಡುವಂಥ ಸಾರವರ್ಧಕ ಪೌಡರ್ನು ಕೂಡ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೋಬೋದು ಇಷ್ಟಪಡೋರು. ಜೊತೆಗೆ ಡ್ರೈ ಫ್ರೂಟ್ಸ್ ಏನಾದರೂ ಹಾಕ್ಕೋತೀವಿ ಅಂದರೆ ಹಾಕ್ಕೋಬೋದು. ಇಲ್ಲಾಂದರೆ ಹಸಿ ತೆಂಗಿನಕಾಯಿ ತುರಿ ಕೂಡ ಇದಕ್ಕೆ ಹಾಕ್ಕೊಂಡು ನೀವು ಕಲಿಸ್ಕೋಬೋದು. ಈ ಥರ ಚೆನ್ನಾಗಿ ಮಿಶ್ರಣ ಆದ ನಂತರ ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ನಾದ್ಕೋಬೇಕಾಗತ್ತೆ. ಒಂದು 5ರಿಂದ 10 ನಿಮಿಷನಾದರೂ ಇದನ್ನು ನಾದ್ಬಿಟ್ಟು ಒಂದು ಚಪಾತಿ ಹಿಟ್ಟಿನ ಉಂಡೆ ಥರ ರೆಡಿ ಆಗೋವರೆಗೂ ಇದನ್ನು ನಾದ್ಕೊಳ್ಳಿ. ಒಣ ಪುಡಿ ಎಲ್ಲೂ ಕೂಡ ಇರಬಾರ್ದು. ಚೆನ್ನಾಗಿ ನೆಂದು ಉಂಡೆ ಆಕಾರಕ್ಕೆ ಬರಬೇಕು. ನೋಡಿ, ಈ ಥರ ಉಂಡೆ ಕಟ್ಟೋದಕ್ಕೆ ಬರೋ ಥರ ಕಲಿಸ್ಕೊಳ್ಳಿ. ಚೆನ್ನಾಗಿ ಒಂದು 5 ಸೆಕೆಂಡ್ 10 ಸೆಕೆಂಡ್ ಇದನ್ನು ನೀವು ಈ ಥರ ನಾದ್ಕೊಬಿಟ್ರೆ ತುಂಬಾ ಚೆನ್ನಾಗುತ್ತೆ. ಈಗ ಸ್ವಲ್ಪನೇ ಹಿಟ್ಟು ತೊಗೊಂಡು ಉಂಡೆನ ಮಾಡ್ಕೋಬೋದು. ಈಗ ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಉಂಡೆನ ಕಟ್ಬೋದು. ಇದೇ ಥರ ಉಳಿದಿರೋ ಹಿಟ್ಟಿನಲ್ಲೂ ಕೂಡ ಉಂಡೆನ ಮಾಡ್ಕೊಂಡ್ರಾಯ್ತು. ಸ್ವಲ್ಪನೇ ಹಿಟ್ಟು ತೊಗೊಂಡು ಉಂಡೆನ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಆದಷ್ಟು ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈಗ ಪೂರ್ತಿಯಾಗಿ ನಾವು ಕಲಸಿಟ್ಟಂಥ ಎಲ್ಲ ಹಿಟ್ಟಿನಲ್ಲಿ ಉಂಡೆಗಳನ್ನ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ತೊಗೊಂಡಂಥ 1 ಕಪ್ ಹಿಟ್ಟಲ್ಲಿ 5 ಉಂಡೆಗಳಿಲ್ಲಿ ರೆಡಿಯಾಗಿದೆ. ಈ ಉಂಡೆಗಳನ್ನು
ನೀವು ಬಾಣಂತಿಯರಿಗೆ, ಗರ್ಭಿಣಿಯರಿಗೆ, ಕಿಶೋರಿಯರಿಗೆ ಅಥವಾ 3ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಅಥವಾ ದೊಡ್ಡವರು ಕೂಡ ಈ ಹಿಟ್ಟಿನ ಉಂಡೆಯನ್ನು ಆರಾಮಾಗಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಮಿಲ್ಲಿಟ್ ಲಡ್ಡು ಪೌಡರ್ನ ಯೂಸ್ ಮಾಡಿ ಈ ಉಂಡೆನ ಟ್ರೈ ಮಾಡಿ. ಇದನ್ನು ತಿನ್ನುವಾಗ ಬೇಕಿದ್ದರೆ 1 ಕಪ್ ಆಗೋಷ್ಟು ಹಾಲನ್ನು ಕೂಡ ಉಗುರು ಬೆಚ್ಚ ಮಾಡಿ ಇದರ ಜೊತೆಗೆ ನೀವು ಕುಡಿತಾ ತಿನ್ಬೋದು. ಈ ರೆಸಿಪಿ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ತರಹದ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್. ವಿಡಿಯೋನ ಪೂರ್ತಿ ನೋಡಿದವರಿಗೆ ಧನ್ಯವಾದ. ಇದೇ ಥರದ ಇನ್ನಷ್ಟು ರೆಸಿಪಿಗಳ ಲಿಂಕನ್ನು ಕೂಡ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಅವನ್ನ ಚೆಕ್ ಮಾಡಿ, ಹಾಗೆ ಅವುಗಳಿಗೂ ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.